ಫಸ್ಟ್ ಟೈಮ್ ನಮ್ಮ ಮನೆಯಿಂದ ನಾನು ವಿಡಿಯೋ ಮಾಡ್ತಿರೋದು. ಹಾಗೆ ನಾನು ಊರಲ್ಲಿದ್ದಾಗ ಏನು ಮಾಡ್ತೀನಿ, ನಾನು ಹೆಂಗಿರ್ತೀನಿ ಅನ್ನೋದೆಲ್ಲ ಈ ವಿಡಿಯೋದಲ್ಲಿದೆ. ಬನ್ನಿ. ಮನೆಯಲ್ಲೆಲ್ಲ ದೇವ್ರಿಗೆ ಕೈ ಮುಗಿದ್ವಿ. ಹಾಗೆ ಪಕ್ಕದಲ್ಲಿ ನಮ್ಮ ದೇವರು ಇದ್ದಾರೆ, ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಕೈ ಮುಗಿದು ನಾನು ಆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಪಲಾವ್ ಮಾಡಿತ್ತು ಅಮ್ಮ, ಪಲಾವ್ ತಿಂದೆ. ಹಾಗೆ ಪಕ್ಕದಲ್ಲಿ ಟ್ಯಾಬ್ಲೆಟ್ ಇದ್ವು, ಸ್ವಲ್ಪ ಸುಸ್ತಾಗಿತ್ತು ಅಂತೇಳಿ ಜ್ವರ ಬಂದವು ಅಂತೇಳಿ ಟ್ಯಾಬ್ಲೆಟ್ ನುಂಗಿದೆ. ಹಾಗೆ ನಮ್ಮ ಹಳೆ ಮನೆಗೆ ಬಂದೆ. ಇಲ್ಲಿ ಮುಂಚೆ ನಾವಿದ್ವು, ಈಗೆಲ್ಲ ಆಕಳ ಕುರಿ ದನ ಕಟ್ತೀವಿ. ಯಾವುದೂ ಇದ್ದಿದ್ದೆಲ್ಲ ಮೆಸಕ್ಕೆ ಹೋಗಿತ್ತು ಅಪ್ಪಾಜಿ. ಇಲ್ಲಿ ನಮ್ಮ ಬೇಬಿ ಒಂದೇ ಇತ್ತು, ಸಣ್ಣ ಕರು ಇತ್ತು ಒಂದೇ ಒಂದು. ಹಾಗೆ ನಾವು ಚಿಕ್ಕವರು ಇದ್ದಾಗ ಇಲ್ಲೇ ಇದ್ವಿ, ಹಂಗಾಗಿ ನಮ್ಮ ಎಲ್ಲ ನೆನಪುಗಳು ಅಷ್ಟು ಇಲ್ಲೇ ಇದ್ದಾವೆ. ಹಂಗಾಗಿ ಏನೋ ಒಂಥರ ಖುಷಿ. ಹೊಲದಲ್ಲಿ ಮೋಟ್ರ್ ಇಳ್ಸಕ್ಕೆ ಬಂದಾರಂತ ಅಪ್ಪಾಜಿ ಫೋನ್ ಮಾಡಿ ಕರೀತು. ಹಂಗಾಗಿ ನಾನು ಹೋದೆ. ಹೋಗಿ ಕುರಿಗಳು ಆಕಳೆಲ್ಲ ನಾನು ನೋಡ್ಕೋಬೇಕಾಗಿತ್ತು. ಹಂಗಾಗಿ ಎಲ್ಲ ಅಲ್ಲೇ ಬಯಲಲ್ಲಿ ಬಿಟ್ಟಿತ್ತು. ಅಷ್ಟು ನಾನು ನೋಡ್ಕೊಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಮ್ಮ ಬೆಳಗ್ಗೆ ಪಲಾವ್ ಮಾಡಿಕ್ಕೆ ಹೋಗಿತ್ತು. ಮಧ್ಯಾಹ್ನ ಮತ್ತು ಜ್ವರ ಬಂದವೆ ಅಂತೇಳಿ ತಂಗ್ಳು ಊಟ ಮಾಡಬಾರ್ದು ಅಂತೇಳಿ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡ ಅಂತ ಹೇಳ್ತು. ಹಂಗಾಗಿ ನಾನೇ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡಿದೆ. ಫಸ್ಟ್ ಟೈಮ್ ಆದ್ರೂ ಅನ್ನ ಚೆನ್ನಾಗೇ ಇತ್ತು. ಹಾಗೆ ಊಟ ಮಾಡ್ಕೊಂಡು ಟ್ಯಾಬ್ಲೆಟ್ ನುಂಗಿ ಮತ್ತು ನಾನು ರೂಮಿಗೆ ಬಂದು ಒಂದು 3 hour 4 hour ಮಲ್ಕೊಂಡೆ. ಸಂಜೆ ಅಮ್ಮ ಎದ್ದೇಳಿಸ್ತು, ಹೆಸ್ರು ಕಾಳು ನೆನೆಕ್ಕಿಂತ ತಿನ್ನಪ್ಪ ಅಂತು. ತಗೊಂಡು ತಿಂದೆ. ಯಾಕಪ್ಪ ಅಂದ್ರೆ ಗೊತ್ತಾಗಿಲ್ಲ, ಹಾಸ್ಟೆಲಿಂದ ಬಂದಿನಲ್ಲ, ಸುಸ್ತಾಗೈತೆ ಅಂತ ಹೇಳಿದ್ದೆಲ್ಲ, ಹಂಗಾಗಿ ಚೆನ್ನಾಗಿರಲಿಲ್ಲ ಅಂತೇಳಿ ಒಳ್ಳೆ ಹೆಸ್ರು ಕಾಳು ನೆನಕ್ಕಿತ್ತಮ್ಮ, ತಿಂದೆ. ಮತ್ತು ನಮ್ಮ ಹಳೆ ಮನೆಗೆ ಬಂದ್ವಿ. ಅಷ್ಟೊತ್ತಿಗೆಲ್ಲ ನಮ್ಮ ಕುರಿ ದನಗಳೆಲ್ಲ ಮನೇಲಿ ಬಂದದ್ದು. ಹಾಗೆ ಅಪ್ಪಾಜಿ ಹಾಲು ಕರೀತು. ಎಲ್ಲವಕ್ಕೂ ಮೇವು ಹಾಕಿ ಹಂಗೆ ಹಾಲು ತಗೊಂಡು ಬೈಕ್ ತಗೊಂಡು ನಮ್ಮೂರಿಂದ ಪಕ್ಕದೂರು ಆಲೂರಿಗೆ ಬಂದವು. ಆಲೂರಿಗೆ ಬಂದು ಅಲ್ಲೇ ಹಾಲೆ ಡೈರಿ ಇತ್ತು, ಅಲ್ಲೇ ಹಾಲೆ ಡೈರಿ ಡೈಲಿ ಹಾಕ್ತೀವಿ ನಾವು. ಹಂಗಾಗಿ ಬಿಟ್ಟು ಅಲ್ಲೇ ಡೈರಿ ಹಾಕಿ ಸೀದಾ ಮತ್ತೆ ಮನೆಗೆ ಬಂದೆ. ಮನೆಗೆ ಬಂದು ಇವತ್ತು ಫಸ್ಟ್ ಟೈಮ್ ನಾನು ಈ ಥರ ಮಾಡಿದ್ದು. ಯಾರ್ಯಾರು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಇದೇ ನನ್ನ ರಿಯಲ್ ಲೈಫು, ಇದೇ ನಾನು, ಇದೇ ನಾನೇ ಅಜಯ್ ಕಿಚ್ಚ.